हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। विद्या विनय संपन्नान् शान्तादिगुणब्रह्मितान् सशास्त्रप्रवचनासक्तान् एलिमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुप्रियाः तान् नमस्ते गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯ ಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರ್ಧ, ಅಂಬರೀಷ ವರ್ಧ, ನಾರದ ವರ್ಧ, ಪ್ರಹ್ಲಾದ ವರ್ಧ, ಗಜೇಂದ್ರ ವರ್ಧ, ಮುಚುಕುಂದ ವರ್ಧ, ಧ್ರುವ ವರ್ಧ, ವಿಭೀಷಣ ವರ್ಧ, ಪುಂಡರೀಕ ವರ್ಧ ಮತ್ತು ಪರಾಶರ ವರ್ಧ ಎಂದು 10 ಜನ ವರದರು. ವರದರು ಎಂದರೆ ಸಾತ್ವಿಕರು, ಜೀವರು, ಜೀವಗಣರು. ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬುದು ಮುಖ್ಯ ಪ್ರಮೇಯ. ಇಂದು ಈ ಮುಖ್ಯ ಪ್ರಮೇಯವನ್ನು ಚಿಂತಿಸುವುದಕ್ಕೆ ಹಿಂಭಾಗವಾಗಿ ಎಲ್ಲ ಜೀವರು ತಿಳಿಯಬೇಕಾಗಿರತಕ್ಕಂಥದ್ದು ಜಗತ್ ಸತ್ಯತ್ವವನ್ನು ತಿಳಿಯಬೇಕು. ನಾವು ಪ್ರಪಂಚದಲ್ಲಿ ಅನೇಕ ಜನರು ಹೇಳುವುದುಂಟು, ಕೇಳುವುದುಂಟು. ನಾವು ಏನು ನೋಡ್ತಾ ಇದ್ದೀವಿ ಇದು ಸತ್ಯವಲ್ಲ. ಯಾಕೆಂದರೆ ಅವರು ಸ್ವಪ್ನವನ್ನು ಕಾಣುತ್ತಿರುತ್ತಾರೆ ಮತ್ತು ಕಲ್ಪನೆಯಲ್ಲಿ ವಿಹಾರಿಸುತ್ತಿರುತ್ತಾರೆ. ಪ್ರತಿಯೊಬ್ಬರೂ ಸಹ ಪ್ರತಿ ಕ್ಷಣದಲ್ಲಿಯೂ ಅವರ ಮನಸ್ಸಿನಲ್ಲಿ ಗಾಳಿಗೋಪುರದಲ್ಲಿ ವಿಹರಿಸುತ್ತಿರುತ್ತಾರೆ. ಸಣ್ಣ ಮಗುವಿನಿಂದ ಇಳಿಯ ವಯಸ್ಸಿನವರೆಗೂ ಅವರ ಮನಸ್ಸಿನಲ್ಲಿ ಇರತಕ್ಕಂಥ ಚಿಂತನೆಗಳು ಅಪಾರವಾಗಿರುತ್ತದೆ. ಕೆಲವರು ಮೇರು ಪರ್ವತದಷ್ಟು ಆಸೆಯನ್ನಿಟ್ಟುಕೊಂಡು ಒಂದು ಆಸೆಗೆ ಇನ್ನೊಂದು ಆಸೆಯನ್ನು ಪೋಣಿಸಿಕೊಂಡು ಪರ್ವತಾಕಾರವಾಗಿ ಬೆಳೆದು ಆ ಪರ್ವತ ಶ್ರೇಣಿಯ ಎಲ್ಲೋ ಮಧ್ಯದಲ್ಲಿ ಕುಳಿತಿರುತ್ತಾರೆ. ಅಂದರೆ ಅವರಿಗೆ ವಾಸ್ತವಿಕತೆಗೆ ಬಹಳ ದೂರವಾಗಿರುತ್ತಾರೆ ಎಂದರ್ಥ. ಕೇವಲ ಅಲ್ಪನಾದವ, ಅತ್ಯಂತ ಬಡವನಾಗಿರ್ತಕ್ಕಂಥವನು ಅರಮನೆಯಲ್ಲಿ ವಾಸ ಮಾಡುತ್ತಿದ್ದೇನೆ ಎಂಬುದನ್ನು ಭ್ರಮಿಸುತ್ತಾನೆ. ಅರಮನೆಯಲ್ಲಿರುವವನು ಪಾಶ್ಚಾತ್ಯ ದೇಶದಲ್ಲಿ ಯಾವುದು ಸಮುದ್ರದ ಒಳಗಡೆ ಮನೆಯನ್ನು ಮಾಡಿಕೊಂಡು ಸುರಕ್ಷಿತವಾಗಿದ್ದೇನೆ ಎಂದು ಭಾಸ ಮಾಡುತ್ತಾನೆ. ಮತ್ತೆ ಕೆಲವರು ಗಗನದಲ್ಲೇ ಸಂಚರಿಸುತ್ತಿರುತ್ತಾರೆ. ಇದು ಮಾನಸಿಕ ವ್ಯಾಪಾರ. ದೈಹಿಕವಾಗಿ ಅವರ ಸ್ಥಿತಿಗತಿಗಳು ಬಹಳ ಹದಗೆಟ್ಟಿರುವುದರಿಂದ ಕೇವಲ ಅವರು ಗಾಳಿಗೋಪುರ, ತಮ್ಮ ಆಶಾ ಗಾಳಿಗೋಪುರವನ್ನು ಕಟ್ಟಿಕೊಂಡಿರುತ್ತಾರೆ. ಅವರಿಗೆ ವಾಸ್ತವ ಎಂಬುದು ಅರಿವೇ ಆಗುವುದಿಲ್ಲ. ಆದ್ದರಿಂದ ಒಟ್ಟಾಗಿ ಅವರು ಹೇಳುವುದೇನು ಅಂದರೆ, ನಾವು ಕಾಣುತ್ತಿರುವುದೆಲ್ಲವೂ ಕೇವಲ ಬ್ರಹ್ಮಾತ್ಮಕವಾದದ್ದು. ಇದು ನಾವು ಕಂಡುಕೊಂಡಿದ್ದು. ನಾನು ಹೀಗಾಗಬೇಕು, ಅವರು ಹೀಗಾಗಬೇಕು ಎಂಬುದು ಎಲ್ಲವೂ ಭ್ರಮ. ಈ ಭ್ರಮೆಯಲ್ಲಿ ಮನುಷ್ಯನ ತನ್ನ ಇರುವಿಕೆಯನ್ನು ಸಹ ಕೇವಲ ಭ್ರಮಾತ್ಮಕವಾಗಿ ತಿಳಿಯುತ್ತಾನೆ. ವಾಸ್ತವ ಚಿಂತನೆ ಅವನಿಗೆ ಬರುವುದಿಲ್ಲ. ಇದು ಪ್ರತಿ ರಂಗದಲ್ಲೂ ಸಹ ಪ್ರತಿಯೊಬ್ಬರೂ ಅವರ ಅಂತರಂಗವನ್ನು ಸ್ಪರ್ಶಿಸಿ ಚಿಂತಿಸಿದಾಗ ತಿಳಿಯುತ್ತದೆ
ಅವರು ವಾಸ್ತವ ಲೋಕದಿಂದ ಬಹುದೂರ ಹೋಗಿರುತ್ತಾರೆ. ಇದಕ್ಕೆ ಕಾರಣವೇನು ಎಂಬುದನ್ನು ಚಿಂತಿಸಿದರೆ ಮಧ್ವ ಮತದ ಮೂಲ ಪ್ರಮೇಯವಾದ ಸತ್ಯಂ ಜಗತ್ತಿದು ಪಂಚ ಭೇದವು ನಿಚ್ಚಸಿರಿ ಗೋವಿಂದನ ಕೃಚ್ಯವರಿತು ತಾರತಮ್ಯದೆ ಕೃಷ್ಣನದಿ ಕನೆದು ಸಾರಿರೈ. ಇದರಲ್ಲಿ ಮೊಟ್ಟ ಮೊದಲನೆಯ ವಾಕ್ಯ ಸತ್ಯ ಜಗತ್ತಿದು. ಈ ಜಗತ್ತು ಎಂಬತಕ್ಕಂಥದ್ದೇ ನಾವು ಏನು ಪ್ರಕೃತಾತ್ಮಕವಾಗಿ ಜಡಾತ್ಮಕವಾದದ್ದು, ಪಂಚಭೂತಗಳಿಂದ ಆವೃತವಾದದ್ದು, ಮಣ್ಣು, ನೀರು, ಬೆಂಕಿ, ಇದನ್ನು ನಾವು ಕಾಣುತ್ತಿದ್ದೇವೆ. ಇದರಿಂದ ಆವೃತವಾದ ಸಮಸ್ತ ಪದಾರ್ಥಗಳು ಏನು ಈ ಭೂಮಿಯಲ್ಲಿ ಮಣ್ಣಿನಲ್ಲಿ ನಿಂತಿದೆ, ಇದು ಸತ್ಯವಾದುದು. ಇಷ್ಟು ಅಗಾಧವಾಗಿ ಹರಿಯುತ್ತಿರುವ ಸಪ್ತಸಾಗರಗಳು, ನದಿಗಳು, ಕೆರೆ, ಬಾವಿಗಳು, ನೀರು, ಎಲ್ಲೆಲ್ಲೂ ನಾವು ಜೋಗ ಜಲಪಾತವಂತೂ ನೋಡುತ್ತೇವೆ. 100 ಅಡಿ 1000 ಅಡಿಯಿಂದ ನೀರು ಧುಮುಕಿಸುತ್ತಿರುತ್ತದೆ. ಅಂದರೆ ಆ ಧುಮುಕುವಾಗ ಅದು ಬರುವ ವೇಗ 106 ಕಿಲೋಮೀಟರ್ ವೇಗದಲ್ಲಿ ಬರುತ್ತದೆ. 1000 ಅಡಿ ಕೆಳಗಡೆ ಬೀಳುತ್ತದೆ. ಅಂದರೆ ಭೂಮಿಯಲ್ಲಿ ಪರ್ವತಗಳು ಎಷ್ಟೋ, ನದಿಗಳು ಎಷ್ಟೋ ಇದೆ. ಇದೆಲ್ಲವೂ ನಾವು ಕೇವಲ ಭ್ರಮೆ ಎಂದು ತಿಳಿದುಕೊಂಡು, ಕೇವಲ ಛಾಯಾಚಿತ್ರದೊಡನೆ ನಾವು ಹೋಲಿಸಿಕೊಂಡು ನಮಗೆ ಇಷ್ಟ ಬಂದಂತೆ ತಿಳಿದುಕೊಂಡಾಗ ವಾಸ್ತವಕ್ಕೆ ನಾವು ಬಹಳ ದೂರವಾಗಿರುತ್ತೇವೆ. ಎಲ್ಲದಕ್ಕೂ ನಾವು ಮೊಟ್ಟ ಮೊದಲೇ ತಿಳಿಯಬೇಕಾದದ್ದು ಈ ಪ್ರಪಂಚ ಎಂಬುದು ಅತ್ಯಂತ ಪಾರಮಾರ್ಥಿಕವಾದ ಸತ್ಯವಾದದ್ದು. ಅಂದರೆ ಏನರ್ಥ? ನಾವು ಕಾಣುತ್ತಿರುವುದು ಭ್ರಮೆ ಅಲ್ಲ, ಇದು ಸತ್ಯ. ನಮ್ಮ ಅನುಭವಕ್ಕೆ ಬರುತ್ತಿರುವುದು ಸತ್ಯದ ಅನುಭವ, ಭ್ರಮಾತ್ಮಕವಾದ ಅನುಭವ ಅಲ್ಲ. ನಾವು ಬಹಳ ಜನರಿಂದ ಮೋಸ ಹೋಗಿರುತ್ತೇವೆ. ನಾವು ಬಹಳ ಜನರಿಗೆ ಮೋಸ ಮಾಡುತ್ತೇವೆ. ನಾವು ನಮ್ಮನ್ನೇ ಮೋಸ ಮಾಡಿಕೊಳ್ಳುತ್ತೇವೆ. ಇದು ಪ್ರತಿದಿನ ಸಕಲ ಜೀವರಲ್ಲಿ ಅಥವಾ ಬಹುತೇಕ ಜೀವರಲ್ಲಿ ನಡೆಯುವ ಕ್ರಮವಾಗಿರುತ್ತದೆ. ಸುಳ್ಳು ಮಾತಾಡುತ್ತಾರೆ, ಇಲ್ಲದೇ ಇಲ್ಲವನ್ನು ಕಲ್ಪಿಸಿಕೊಡುತ್ತಾರೆ, ಆಗಬಾರದ ಆಶ್ವಾಸನೆಯನ್ನು ಕೊಡಿಸುತ್ತಾರೆ, ಆಗಲಾರದ ಆಶ್ವಾಸನೆಯನ್ನು ಇಟ್ಟುಕೊಂಡಿರುತ್ತಾರೆ. ಇದೆಲ್ಲವೂ ಸಹ ಭ್ರಮಾತ್ಮಕಕ್ಕೆ ಉದಾಹರಣೆಗಳಾಗಿದೆ. ಯಾವ ಮನುಷ್ಯನು ತಾನು ಭ್ರಮೆಯಲ್ಲಿದ್ದಾನೆ ಎಂಬುದ ಅರಿವು ತಿಳಿದುಕೊಂಡಾಗ ಮಾತ್ರ ಅವನು ಜ್ಞಾನಿಯಾಗಲು ಸಾಧ್ಯ. ಆದರೆ ಅವರ ಪ್ರತಿಯೊಂದು ಹೆಜ್ಜೆಯೂ ಭ್ರಮಾತ್ಮಕವಾಗಿಯೇ ಮುಂದುವರಿಯುತ್ತಿರುತ್ತದೆ. ಇಲ್ಲಿ ಒಂದು ನಮಗೆ ಪ್ರಶ್ನೆ ಬರಬಹುದು, ಎಲ್ಲವೂ ಭ್ರಮೆಯಾದರೆ ಹೇಗೆ ಅವನು ಕಾಲಿಡಲು ಸಾಧ್ಯವಾಗುವುದು, ಊಟ ಮಾಡಲು ಸಾಧ್ಯವಾಗುವುದು, ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಾಗುವುದು? ಅಂದರೆ ನಾವು ತಿಳಿದುಕೊಂಡದ್ದು ಮಾತ್ರ ಭ್ರಮೆ, ಇರತಕ್ಕಂಥದ್ದು ಭ್ರಮೆ ಅಲ್ಲ. ಇದನ್ನು ತಿಳಿಸಿಕೊಸುವಾಗಿ ಪ್ರಪಂಚ ಸತ್ಯವಾದುದು ಎಂಬುದನ್ನು ತಿಳಿಸಲು ಶ್ರೀಮದಾನಂದ ತೀರ್ಥರು ತತ್ವೋದ್ಯೋತ ಎಂಬ ಅಪ್ರತಿಮವಾದ ಒಂದು ಗ್ರಂಥವನ್ನು ಸಾಧು ಸಜ್ಜನರ ಸಲುವಾಗಿ ರಚಿಸಿ ಅವರ ಮಾನಸಿಕದಲ್ಲಿರಬಹುದಾಗಿರತಕ್ಕಂಥ ಜಗತ್ ಸತ್ಯತ್ವವನ್ನು ಸ್ಥಾಪಿಸಿದ್ದಾರೆ. ಜಗತ್ ಮಿಥ್ಯತ್ವವನ್ನು ಬಾಧಿಸುವ ಶಂಕೆಗಳಿಗೆ, ಅಂದರೆ ಈ ನಮಗೆ ಅಡ್ಡ ತಡೆಗಳು ಏನು ಬರುತ್ತದೆ ಅದಕ್ಕೆ ನಿವಾರಣಾ ಉಪಾಯವನ್ನು ಸೂಚಿಸಿದ್ದಾರೆ. ನಚ ಜಗತಃ ಜ್ಞಾನಜನ್ಯತ್ಮೇ ಕಿಂಚಿತ್ ಮಾನಂ ನಚ ಮಾಯಾ ವಿನಾ ಮಾಯಾ ದೃಶ್ಯತೆ
ವಿಶ್ವಮೀಶ್ವರಃ ಸದಾ ಪಶ್ಯತಿ ತೇನ ಇದಂ ನ ಮಾಯಾ ಯಚ್ಚ ಅವಧಾರ್ಯತಾಂ ಅಪರೋಕ್ಷದೃಶೋ ಮಿಥ್ಯಾದರ್ಶನಂ ನ ಕ್ವಚಿತ್ ಭವೇತ್ ಸರ್ವ ಅಪರೋಕ್ಷವಿದ್ವಿಷ್ಣು ವಿಶ್ವದಕ್ ತನ್ನ ತದೃಶಾಹ. ಇದು ಬ್ರಹ್ಮಾಂಡ ಪುರಾಣದಲ್ಲಿ ಈ ವಾಕ್ಯವನ್ನಿರುವುದನ್ನು ತತ್ವೋದ್ಯೋತದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸ್ತಾ ಇದ್ದಾರೆ. ಜಗತ್ತು ಅಜ್ಞಾನದಿಂದ ಹುಟ್ಟಿದೆ ಎನ್ನಲು ಆಧಾರವೇ ಇಲ್ಲ. ಅಷ್ಟೇ ಅಲ್ಲ, ಅಜ್ಞಾನಕ್ಕೆ ಅಜ್ಞಾನಜನ್ಯ ಎನ್ನುವುದು ಪ್ರಮಾಣ ವಿರುದ್ಧವೂ ಆಗಿದೆ. ನಾನು ಮಾಯೆಯಿಂದ ಸೃಷ್ಟಿ ಮಾಡಿ ತೋರಿಸುವ ವಸ್ತುಗಳನ್ನು ಐಂದ್ರಜಾಲಿಕನು ಕಾಣುವುದಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಯಾರು ಐಂದ್ರಜಾಲವನ್ನು ಮಾಡಿ ಪಕ್ಷಿಯನ್ನು, ಬಟ್ಟೆಯನ್ನು, ಹಣವನ್ನು ತೋರಿಸುತ್ತಾರಲ್ಲ, ಅದು ನೋಡುವವರಿಗೆ ಮಾತ್ರ ಕಾಣಿಸುತ್ತದೆ ಹೊರತು ವಸ್ತುಸ್ಥಿತಿ ಅದು ಪಕ್ಷಿಯೂ ಅಲ್ಲ, ವಸ್ತ್ರವೂ ಅಲ್ಲ, ಹಣವಂತೂ ಅಲ್ಲವೇ ಅಲ್ಲ. ಯಾರು ಐಂದ್ರಜಾಲಿಕವಾಗಿ ತೋರಿಸುವವರಿಗೆ ಅದು ವಸ್ತುಸ್ಥಿತಿ ತಿಳಿದಿರುತ್ತದೆ. ಇದು ಪಕ್ಷಿಯಲ್ಲ ಎಂಬುದು ಅವರಿಗೆ ತಿಳಿದಿರುತ್ತದೆ. ಆದರೆ ಪಕ್ಷಿಯಂತೆ ಭ್ರಮಿಸುತ್ತಾನೆ. ಆದರೆ ಪಕ್ಷಿ ಹಾರಾಡುವುದನ್ನು ತೋರಿಸುತ್ತಾನೆಂದರೆ ಅದು ಜೀವಂತ ಪಕ್ಷಿಯನ್ನು ಹಿಡಿದು ಅಲ್ಲಿಟ್ಟಿರ್ತಾನೆ, ಅದನ್ನು ಬಿಡುತ್ತಾನೆ. ಅದು ಸೃಷ್ಟಿ ಮಾಡಿದ್ದಲ್ಲ, ಇರತಕ್ಕಂಥದ್ದನ್ನೇ ಜನರಿಗೆ ತೋರಿಸಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕೆ ಮಾಡುತ್ತಾನೆ. ಅವನು ಜಾದೂಗಾರ ತೋರಿಸುವ ಅಷ್ಟೊಂದು ಹಣವನ್ನು ತೋರಿಸಿದಾಗ ಅವನೇಕೆ ನಮ್ಮಲ್ಲಿ ಹಣ ಬೇಡಬೇಕು? ಈ ಯುಕ್ತಿಯಿಂದಲೇ ತಿಳಿದುಕೊಳ್ಳಬೇಕು. ಜಾದೂಗಾರ ತೋರಿಸುವ ಹಣ ಅದು ವಾಸ್ತವವಲ್ಲ. ಹೇಗೆ ಹಣ ವಾಸ್ತವಲ್ಲ ಅಂತ ತಿಳಿಯುತ್ತೀವಿ, ಹಾಗೆಯೇ ಜೀವಂತ ಪಕ್ಷಿಯನ್ನು ಅವನು ಬಿಡುತ್ತಾನೆಂದರೆ ಅವನು ಹುಟ್ಟಿಸಿದ್ದಲ್ಲ, ಆ ಪಕ್ಷಿಯನ್ನು ಹಿಡಿದು ಅಲ್ಲಿಟ್ಟಿರುತ್ತಾನೆ, ಅದನ್ನು ಹೊರಗಡೆ ಬಿಡುತ್ತಾನೆ ಅಂತಲೇ ಅರ್ಥ. ಆದರೆ ಬೇರೆಯವರ ಕಣ್ಣಿಗೆ ಕಾಣದಂತೆ ಮಾಡುವುದು ಜಾದೂಗಾರನ ಚಮತ್ಕಾರ ಅಂತ ತಿಳಿಬೇಕು. ಆದರೆ ಜಗತ್ಕರ್ತನಾದ ಭಗವಂತ ಸರ್ವದಾ ಈ ಜಗತ್ತನ್ನು ನೋಡುತ್ತಿರುತ್ತಾನೆ. ಜಾದೂಗಾರನಿಗೂ ಭಗವಂತ ಸೃಷ್ಟಿ ಮಾಡಿದ ಭಗವಂತನಿಗೂ ಏನು ಡಿಫರೆನ್ಸ್, ವ್ಯತ್ಯಾಸ ಅಂದರೆ ಭಗವಂತ ಸಾಕ್ಷಾತ್ ಎಲ್ಲ ಪದಾರ್ಥ ಒಳಗಡೆ ತಾನಿರುತ್ತಾನೆ, ಹೊರಗಡೆ ನಿಂತು ನೋಡುತ್ತಿರುತ್ತಾನೆ. ಜಾದೂಗಾರನಾದರೆ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಆ ವಸ್ತುವೇ, ಅವನು ಹೇಳಿದ ವಸ್ತು ಇರುವುದಿಲ್ಲ ಮತ್ತು ಅವನು ನೋಡಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಇದನ್ನು ಜಾದೂಗಾರ ಅಂದರೆ ಪ್ರತಿಯೊಬ್ಬ ಮನುಷ್ಯರು ಜಾದೂಗಾರರೇ. ಅವರ ಮನಸ್ಸಿನಲ್ಲಿ ಇಂದು ನಾನು ಪರೀಕ್ಷೆಗೆ ಹೋಗಿ 100ಕ್ಕೆ 100 ಅಂಕ ತೆಗೆಯುವೆ ಅಂತ ಹೇಳಿ ಪ್ರತಿಯೊಬ್ಬರೂ ಹೋಗುತ್ತಾರೆ. ಆದರೆ ಅವರಲ್ಲಿ ನಾಪಾಸ್ ಆಗುವವರೇ ಅತಿ ಹೆಚ್ಚು ಜನ. 50 ಮಾರ್ಕ್ಸ್ ಪಡೆಯುವರು, 70 ಪಡೆಯುವರು, 80 ಪಡೆಯುವರು, ಹೀಗೆ ಇರುತ್ತಾರೆ ಹೊರತು ಎಲ್ಲರೂ ಜಯ 100 ಆಗಿದ್ದರೂ ಸಹ ಯಾರೂ 100 ಪಡೆಯುವುದೇ ಇಲ್ಲ. ಇದು ಈ ಭ್ರಮೆ. ಯಾವುದು ಆಗಿಲ್ಲವೋ ಆಗಿದೆ ಎಂದುಕೊಳ್ಳುವುದೇ ಭ್ರಮೆ. ವಾಸ್ತವ ಸ್ಥಿತಿ ಅಂದರೆ ಏನು? ಮಾರ್ಕ್ಸ್ ಅನೌನ್ಸ್ ಆದ ಮೇಲೆ ಅವರು ಲೇಖನದಲ್ಲಿ ನಮೂದಿಸಿರುತ್ತಾರೆ, ಅದು ವಾಸ್ತವ. ಅದಲ್ಲದೆ ಒಂದು ಕಾಲು ಭಾಗವನ್ನು ಹೆಚ್ಚು ಹೇಳುವುದು ವಾಸ್ತವವಲ್ಲ, ಕಡಿಮೆ ಹೇಳುವುದು ವಾಸ್ತವವಲ್ಲ. ಒಂದು ಅಂಶ ಹೆಚ್ಚಾಗಿ ಸೇರಿಸುವುದು ವಾಸ್ತವವಲ್ಲ. ಉದಾಹರಣೆಗೆ ನಮಗೆ 10 ರೂಪಾಯಿ ಎಂಬುದು ಅದು 10 ರೂಪಾಯಿಗೆ ಒಂದು ಅರ್ಧ ಪೈಸೆ ಅಥವಾ 1 ಪೈಸೆ ಹೆಚ್ಚು ಸೇರಿಸಿದರೂ ಅದು 10 ರೂಪಾಯಿ ಆಗುವುದಿಲ್ಲ. 10 ರೂಪಾಯಿಗೆ ಅರ್ಧ ಪೈಸೆ ಕಡಿಮೆಯಾದರೂ 10 ರೂಪಾಯಿ ಆಗುವುದಿಲ್ಲ. 99 ಪೈಸೆಗೆ 100 ರೂಪಾಯಿ ಹೇಳುವುದಿಲ್ಲ, 101 ಪೈಸೆಗೆ 100 ರೂಪಾಯಿ ಅಂತ ಹೇಳುವುದಿಲ್ಲ ಎಂದರ್ಥ. ಇದರ ಸೂಕ್ಷ್ಮತೆಯನ್ನು ತಿಳಿದುಕೊಳ್ಳಬೇಕು. ಯಾವುದು ಇಲ್ಲವೋ ಅದನ್ನು ಹೇಳುವುದು
ವಾಸ್ತವವಲ್ಲ ಎಂದು ಹೆಸರು. ಅದು ಭ್ರಮೆ ಎಂದು ಹೆಸರು. ಭಗವಂತ ಎಲ್ಲವನ್ನೂ ಸದಾಕಾಲ ನೋಡುತ್ತಿರುವುದರಿಂದ ಇದು ಭ್ರಮೆ ಅಲ್ಲ ಎಂಬುದನ್ನು ಮಟ್ಟವನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಈ ಜಗತ್ತು ಈಶ್ವರನ ಮಾಯೆಯಿಂದ ಹುಟ್ಟಿದ್ದಲ್ಲ. ಅಧಿಷ್ಠಾನವನ್ನು ಪ್ರತ್ಯಕ್ಷವಾಗಿ ನೋಡುತ್ತಿರುವ ವ್ಯಕ್ತಿಯು ಯಾವುದನ್ನು ಕಾಣುವನೋ ಅದು ಆ ಅಧಿಷ್ಠಾನದಲ್ಲಿ ಕಲ್ಪಿತವಾಗಿರುವುದಿಲ್ಲ. ನಾನು ರಾಜನಾಗಬೇಕು ಎಂಬುದು ತಿಲಕರ ಕನಸಿನಂತೆ ಕಂಡಾಗ ಅವನ ರಾಜನ ಕಿರೀಟವೂ ಇರುವುದಿಲ್ಲ, ಸಿಂಹಾಸನವೂ ಇರುವುದಿಲ್ಲ. ಅದು ಕೇವಲ ಕಾಲ್ಪನಿಕವಾದ ಸ್ವಪ್ನ ಎಂಬುದು ನಾವು ಕಾಣುತ್ತಿರುವುದು ಸತ್ಯ, ಆದರೆ ಹೊರಗಡೆ ಅದರಂತೆ ಇದೆ ಎಂಬುದು ತಿಳಿಯುವುದು ಯಥಾರ್ಥ. ಅದು ಕಲ್ಪಿತವಾದದ್ದು. ಎಲ್ಲರೂ ಬಹುಶಃ ಜಾಗೃತದಲ್ಲಿದ್ದರೂ ಸ್ವಪ್ನಾವಸ್ಥೆಯಲ್ಲಿ ಇದ್ದಂತೆ ವಿಹರಿಸತಕ್ಕಂಥವರು ಭ್ರಮೆಯಿಂದ ಕೂಡಿರುವರು ಅಂತ ಅರ್ಥ. ಅಥವಾ ಯಾವುದು ಕಲ್ಪಿತವೋ ಅದರ ಜ್ಞಾನ ಅಧಿಷ್ಠಾನವನ್ನು ಸರಿಯಾಗಿ ತಿಳಿದಿರುವವನಿಗೆ ಬರುವುದಿಲ್ಲ. ಅಧಿಷ್ಠಾನವನ್ನು ಸರಿಯಾಗಿ ಪ್ರತ್ಯಕ್ಷವಾಗಿ ನೋಡುತ್ತಿರುವ ಭಗವಂತ ಈ ಜಗತ್ತನ್ನು ನೋಡುತ್ತಿದ್ದಾನೆ. ಆದ್ದರಿಂದ ಇದು ಕಲ್ಪಿತವಲ್ಲ. ಹೀಗೆ ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಲ್ಪಟ್ಟಿದೆ. ಬ್ರಹ್ಮಾಂಡ ಪುರಾಣದ ಪ್ರತಿಯೊಂದು ವಾಕ್ಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ನ ಚ ಜಗತಃ ಅಜ್ಞಾನಜನ್ಯತ್ವೇ ಕಿಂಚಿತ್ ಮಾನಂ. ಅಜ್ಞಾನದ ಹುಟ್ಟಿದ್ದು ಎಂಬುದಕ್ಕೆ ಯಾವ ಪ್ರಮಾಣವೂ ಇಲ್ಲ. ನ ಚ ಮಾಯಾವಿನ ಮಾಯಾ ದೃಶ್ಯತೆ ವಿಶ್ವಮೇಶ್ವರ. ಇಂದ್ರಜಾಲ ತೋರಿಸುವ ವ್ಯಕ್ತಿಗೆ ಆ ಪದಾರ್ಥ ಅವನು ಕಾಣಲಾರ. ಆದರೆ ಭಗವಂತ ಸದಾ ಪಶ್ಯತಿ ತೇನ ಇದಂ ನ ಮಾಯಾಯಿತ್ ಅವಧಾರ್ಯತಂ. ಭಗವಂತ ಸದಾ ಕಾಣುವುದರಿಂದ ಜಾದಗಾರನಂತೆ ಈ ಪದಾರ್ಥವನ್ನು, ಈ ವಿಷಯವನ್ನು ನಾವು ತಿಳಿಸಬಾರದು. ಇದು ಯಥಾರ್ಥವಾದದ್ದು. ಅಪರೋಕ್ಷ ದೃಶ್ಯೋ ಮಿಥ್ಯಾದರ್ಶನಂ ಚ ಕ್ವಚಿತ್ ಭವೇತ್. ಸರ್ವೋಪರೋಕ್ಷ ವಿಷ್ಣು ವಿಶ್ವದುಕ್ ತನ್ಮೃಷ. ಪ್ರತ್ಯಕ್ಷವಾಗಿ ನೋಡುವುದರಿಂದ ಇದು ಸುಳ್ಳಲ್ಲ ಎಂಬುದು ಬ್ರಹ್ಮಾಂಡ ಪುರಾಣದಲ್ಲಿ ಯುಕ್ತಿಗೆ ಅನುಸಾರವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ವ್ಯಾಸ ಸ್ಮೃತಿಯಲ್ಲಿ ವಿಶೇಷಾಕಾರರು ಹೇಳುತ್ತಾರೆ. ಈಶಾನೀಶೋ ಜಗನ್ಮಿಥ್ಯಾ ನ ಪೂಜ್ಯೋ ಗುರುರಿತ್ಯಪಿ ಏಕಾತ್ಮ ಪರಬ್ರಹ್ಮ ಭಾವೋ ಮುಕ್ತಿಯತೆ ಅಪಿ ಏವಮಾದ ವಿರುದ್ಧಾನಿ ಅನ್ಯತಾ ಯುಕ್ತಯಃ ಪ್ರಮಾಣೈಃ ಬಹುಭಿಃ ಜ್ಞೇಯ ಆಭಾಸಯತಿ ವೈದಿಕೈಃ ವೇದಾನುಸಾರೇಷು ವಿರೋಧೇ ಅನ್ಯಾರ್ಥ ಕಲ್ಪನಾ ಇತರಾಣಿ ವಿರುದ್ಧಾನಿ ಪ್ರಲಂಬ ಭ್ರಮಜಾನ್ಯಪಿ ಇತಿ ವ್ಯಾಸ ಸ್ಮೃತಿ. ಭಗವಂತ ಜಗತ್ತಿಗೆ ಒಡೆಯನಲ್ಲ. ಜಗತ್ತು ಮಿಥ್ಯ. ಗುರು ಪೂಜ್ಯವಲ್ಲ. ಆತ್ಮ ಒಂದೇ. ಬ್ರಹ್ಮತ್ವವನ್ನು ಪಡೆಯುವುದೇ ಮೋಕ್ಷ. ಈ ಮುಂತಾದ ಮಾತುಗಳು ಮತ್ತು ಯುಕ್ತಿಗಳು ಅನೇಕ ವೈದಿಕ ವಾಕ್ಯಗಳಿಗೆ ವಿರುದ್ಧವಾಗಿದೆ. ವೇದ ಮತ್ತು ವೇದಾನುಸಾರಿಯಾದ ವಾಕ್ಯಗಳಿಗೆ ಇತರ ಪ್ರಬಲವಾದ ಪ್ರಮಾಣಗಳಿಂದ ವಿರೋಧ ಬಂದರೆ ವಿರುದ್ಧ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಮಾಡಬೇಕು. ಲೌಕಿಕ ವಾಕ್ಯಗಳು ಪ್ರಮಾಣ ವಿರುದ್ಧಗಳಾದರೆ ಅವುಗಳಿಗೆ ಬೇರೆ ಅರ್ಥವನ್ನು ಮಾಡಬೇಕಾಗಿಲ್ಲ. ಅವುಗಳನ್ನು ಮೋಸಗೊಳಿಸಲು ಪ್ರಯೋಗಿಸಲಾಗಿದೆ ಅಥವಾ ತಪ್ಪು ಗ್ರಹಿಕೆಯಿಂದ ಪ್ರಯೋಗಿಸಲಾಗಿದೆ ಎಂದು ಭಾವಿಸಿ ಸರ್ವತಾ ಅಪ್ರಮಾಣಗಳೆಂದು ತಿಳಿಯಬೇಕು. ಹೀಗೆ ವ್ಯಾಸ ಸ್ಮೃತಿ ತಿಳಿಸಲ್ಪಟ್ಟಿದೆ. ಭ್ರಮವೇ ಇಲ್ಲಿ ಅಧಿಷ್ಠಾನ. ಎಲ್ಲರೂ ಭ್ರಮೆಯಲ್ಲಿ ಕೇಳಿದರೂ ಸಹ ಶತಾಂಶ ಭ್ರಮೆ ಎಂಬುದಕ್ಕಂಥ ಸಾಧ್ಯವಿಲ್ಲ.
ಭ್ರಮೆ ಹೇಳುವುದಕ್ಕಾದರೂ ಒಂದು ಅಧಿಷ್ಠಾನ ಇರಲೇಬೇಕು. ಅಧಿಷ್ಠಾನದಲ್ಲಿ ಯಾರಿಗೂ ಭ್ರಮೆ ಬರುವುದಿಲ್ಲ. ತಾನು ನಿಂತಿರುವುದೇ ಪ್ರಪಂಚವಿಲ್ಲ ಅಂತ ಹೇಳುವನಿಗೆ ಅವನ ಮಾತಿಗೆ ಅರ್ಥವಿಲ್ಲ. ಸಕಲ ಪ್ರಮಾಣಗಳ ವಿರುದ್ಧ ಎನಿಸಿಕೊಳ್ಳುತ್ತದೆ. ತನ್ನ ಕಣ್ಣಿಗೆ ತಾನೇ ಮೋಸ ಮಾಡಿದಂತೆ ಆಗುತ್ತದೆ. ಏಕೆಂದರೆ ತಾನೇ ಆ ಪ್ರಪಂಚದ ಮೇಲೆ ನಿಂತಿದ್ದಾನೆ. ಅದನ್ನೇ ಪ್ರಪಂಚ ಮಿಥ್ಯ ಅಥವಾ ಪ್ರಪಂಚ ಇಲ್ಲ, ಪ್ರಪಂಚ ಸುಳ್ಳು ಅಂತ ಹೇಳಿದರೆ ಇದೆಲ್ಲವೂ ಸಹ ವ್ಯಾಹತ ಭಾಷೆಗಳಾಗುತ್ತದೆ. ನಾನು ಬಂಜೆಯ ಮಗ ಅಂತ ಹೇಳಿದಾಗ, ಬಂಜೆ ಅಂದರೆ ಮಕ್ಕಳಿಲ್ಲದವನಿಗೆ ಬಂಜೆ ಅಂತ ಹೆಸರು. ಇವನೇ ಹುಟ್ಟಿದ ಮೇಲೆ ಅವರ ತಾಯಿ ಬಂಜೆ ಹೇಗಾದಳು? ಅದರಂತೆ ಇವನೇ ನಿಂತಿದ್ದ ಪ್ರಪಂಚವೇ ಸುಳ್ಳು ಹೇಗಾಯಿತು? ತಾನು ನಿಂತುವುದೇ ಸುಳ್ಳು ಅಂತ ಹೇಳಿದರೆ ಅವನ ಮಾತು ಸುಳ್ಳಾಗುತ್ತದೆ, ಅವನು ಹೇಳುವ ವಾಕ್ಯವು ಎಲ್ಲವೂ ಸುಳ್ಳಾಗುತ್ತದೆ, ಅವನ ಅಸ್ತಿತ್ವವೇ ಸುಳ್ಳಾಗುತ್ತದೆ. ಅದನ್ನು ಯಾಕೆ ಅವರು ಅರಿತುಕೊಳ್ಳುವುದಿಲ್ಲ? ಅಂದರೆ ಧರ್ಮಿಯಲ್ಲಿ ಭ್ರಾಂತಿ ಇರುವುದಿಲ್ಲ. ಧರ್ಮದಲ್ಲಿ ಮಾತ್ರ ಭ್ರಮೆ ಇರುತ್ತದೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಜಾದೂಗಾರರು ತಮ್ಮ ಕಪಟ ವಿದ್ಯೆಯಿಂದ ಕೆಲವು ವಸ್ತುಗಳನ್ನು ತೋರಿಸುತ್ತಾರೆ. ಕೆಲವು ನಮ್ಮ ಅಜ್ಞಾನದಿಂದ ವಿಪರೀತವಾಗಿ ಗ್ರಹಿಸಲ್ಪಡುತ್ತದೆ. ಉದಾಹರಣೆಗೆ, ಹಗ್ಗದಲ್ಲಿ ಕಾಣುವ ಹಾವು ಇವೆರಡು ಅಸತ್ಯಗಳು. ಇದರಂತೆ ಜಗತ್ತಿನ ಎಲ್ಲ ವಸ್ತುಗಳು ಅವಿದ್ಯೆ ಅಥವಾ ಈಶ್ವರನ ಮಾಯೆಯಿಂದ ಹುಟ್ಟಿದೆ. ಆಕಾಶ ಮುಂತಾದ ಪದಾರ್ಥಗಳು ಈಶ್ವರನ ಮಾಯೆಯಿಂದಾಗಿದ್ದರೆ, ದುಃಖಾದಿ ಅಂತರ ವಸ್ತುಗಳು ನಮ್ಮ ಅಜ್ಞಾನದಿಂದ ಹುಟ್ಟಿದೆ. ಈ ರೀತಿ ತಿಳುವಳಿಕೆ ಇರುವ ಜ್ಞಾನಿಗಳು ಜಗತ್ತಿನ ವಸ್ತುಗಳನ್ನು ಕಂಡರೂ ತಮ್ಮ ಅಪ್ರತ್ಯಕ್ಷವು ಪಿತ್ತದೋಷದಿಂದ ಬಿಳಿಯ ಹಳದಿಯಾಗಿ ತೋರುವಂತೆ ಅಪ್ರಮಾಣವೆಂದೇ ತಿಳಿಯುತ್ತಾರೆ. ಆದರೆ ಅವರಿಗೆ ಬರುವ ಜಗತ್ ಪ್ರತ್ಯಕ್ಷ ಅಪಟು ಪ್ರತ್ಯಕ್ಷ. ಹೀಗೆ ಅಪಟುವಾದ ಜಗತ್ ಪ್ರತ್ಯಕ್ಷವು ದುರ್ಬಲವಾದುದರಿಂದ ಅದು ಮಿಥ್ಯಾತ್ವಾನುಮಾನವನ್ನು ಅಪ್ರಮಾಣವನ್ನಾಗಿ ಹೇಗೆ ಮಾಡಿತು? ಪ್ರತ್ಯುತ ಆ ಪ್ರತ್ಯಕ್ಷವೇ ಅನುಮಾನದಿಂದ ಅಪ್ರಮಾಣವೆಂದು ನಿರ್ಧರಿಸಲ್ಪಡುತ್ತದೆ. ಈ ಆಕ್ಷೇಪಕ್ಕೆ ಸಮಾಧಾನ, ಜಗತ್ತು ಅಜ್ಞಾನವಾಗಿದೆ ಅಥವಾ ಮಾಯೆಯಿಂದ ಜನಿಸಿದೆ ಎಂದು ಪ್ರಮಾಣಗಳಿಂದ ಸಿದ್ಧವಾಗಿದ್ದರೆ ನಮ್ಮ ಪ್ರತ್ಯಕ್ಷವನ್ನು ಅಪಟು ಎಂದು ನಿರ್ಧರಿಸಬಹುದಿತ್ತು. ಆದರೆ ಆ ರೀತಿಯ ಪ್ರಮಾಣಗಳಿಲ್ಲ. ಮಾತ್ರವಲ್ಲ, ಅದಕ್ಕೆ ವಿರುದ್ಧವಾದ ಪ್ರಮಾಣಗಳಿದೆ. ಜಾದಗಾರನು ಕಾಗದ ತುಂಡನ್ನು ತೋರಿಸಿ ನೋಟಿನ ಭ್ರಾಂತಿಯನ್ನು ಬರೆಸಿದರು. ಅವನಿಗೆ ಆ ಚೂರು ಕಾಗದವಾಗಿಯೇ ತೋರುತ್ತಿರುತ್ತದೆ. ಅದರಂತೆ ಬ್ರಹ್ಮ ಜಾದಗಾರನಾಗಿದ್ದರೆ ಆಕಾಶಾದಿ ವಸ್ತುಗಳು ಸೃಷ್ಟಿಸಿದ್ದರೆ ಅವನಿಗೆ ಆಕಾಶವು ಆಕಾಶವಾಗಿ ತೋರಲಾರದು. ಆದರೆ ಯಹ ಸರ್ವಜ್ಞಃ ಎಂದು ವೇದವಾಕ್ಯ ಬ್ರಹ್ಮ ಆಕಾಶಾದಿ ಸಕಲ ಪದಾರ್ಥಜ್ಞ ಎನ್ನುತ್ತದೆ. ಆದ್ದರಿಂದ ಆಕಾಶಾದಿಗಳು ಈಶ್ವರ ಮಾಯಾಜನ್ಯವಲ್ಲ. ಅಂತೆಯೇ ಹಗ್ಗವು ಬೆಳಕಿನಲ್ಲಿ ಸರಿಯಾಗಿ ಕಾಣುತ್ತಿರುವಾಗ ಇದು ಹಾವು ಎಂಬ ಭ್ರಾಂತಿ ಬರುವುದಿಲ್ಲ. ಅಧಿಷ್ಠಾನ ವಸ್ತುಗಳ ಸರಿಯಾದ ಗ್ರಹಿಕೆ ಇಲ್ಲದಾಗ ಮಾತ್ರ ಭ್ರಾಂತಿ ಬರುವುದು. ಹಾವು ಎಂಬ ಅನ್ಯತಾ ಜ್ಞಾನ ಅಧಿಷ್ಠಾನವಾದ ಹಗ್ಗದ ಯಥಾರ್ಥ ಜ್ಞಾನದಿಂದ ನಾಶವಾಗುತ್ತದೆ. ಅಧಿಷ್ಠಾನದ ಯಥಾರ್ಥ ಜ್ಞಾನವಿದ್ದರೂ ಭ್ರಾಂತಿ ಬರುವುದಾದರೆ ಭ್ರಾಂತಿ ನಾಶವಾಗುವುದಾದರೂ ಹೇಗೆ? ಈ ಜಗತ್ತಿನ ಅಧಿಷ್ಠಾನವೆಂದು ಮಾಯಾವಾದಿಗಳು ಹೇಳುವ ಪರಬ್ರಹ್ಮನ ಸರಿಯಾದ ಜ್ಞಾನ ಪರಮಾತ್ಮನಿಗಿದೆ. ಹೀಗಾಗಿ ಪರಬ್ರಹ್ಮನನ್ನು ಅನ್ಯಥಾ ಗ್ರಹಿಸುವ ಸಾಧ್ಯತೆಯೇ ಪರಮಾತ್ಮನಲ್ಲಿಲ್ಲ. ಅಂದಮೇಲೆ ಅವನಿಗಿರುವ ಈ ಜಗತ್ತಿನ ಜ್ಞಾನ ಯಥಾರ್ಥವೇ ಆಗಿದೆ, ಭ್ರಾಂತಿಯಲ್ಲ. ಆದ್ದರಿಂದ ಜಗತ್ತು ಅಜ್ಞಾನ ಕಲ್ಪಿತವಲ್ಲ. ಹೀಗೆ ಬ್ರಹ್ಮಾಂಡ ಪುರಾಣ ಅನುಮಾನ ಪ್ರಮಾಣದ ಆಧಾರದಿಂದ ಜಗತ್ತಿನ ವಾಸ್ತವಿಕತೆಯನ್ನು ಸಾಧಿಸುತ್ತದೆ. ಇದು ತತ್ವೋದ್ಯೋತದಲ್ಲಿ ಶ್ರೀಮದಾನಂದ ತೀರ್ಥರು ಯುಕ್ತಿಯನ್ನು ತೋರಿಸಿ
ಆ ಯುಕ್ತಿ ಉದಾಹರಿಸಿರುವ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಹಾಗೂ ವ್ಯಾಸ ಸ್ಮೃತಿ ಅಂದರೆ ಶ್ರುತಿ ಮತ್ತು ಸ್ಮೃತಿ ಪುರಾಣ ಇವುಗಳಿಂದ ಭ್ರಮೆಯಲ್ಲಿ ಬದುಕುವುದನ್ನು ಬಿಟ್ಟುಬಿಡಿ, ಯಥಾರ್ಥ ಚಿಂತನೆ ಮಾಡಿ ಎಂಬುದನ್ನು ಬ್ರಹ್ಮಾಂಡ ಪುರಾಣ ಆಗಮ ಪೌರುಷಿಯಾಗಮ ಅಲ್ಲಿ ಹೇಳಿರುವುದು ಯುಕ್ತಿ. ಜಾದುಗಾರನ ಯುಕ್ತಿ. ಜಾದುಗಾರ ಕಾಗದ ತುಂಡನ್ನು ಹಣ ಎಂದು ಜನರಿಗೆ ತೋರಿಸುತ್ತಾನೆ ಹೊರತು ಅವನಿಗೆ ಕಾಣುವುದಿಲ್ಲ. ಆದರೆ ಭಗವಂತ ಕಾಗದ ತುಂಡನ್ನು ತೋರಿಸುವಂತೆ ಹಣ ಎಂದು ತೋರಿಸುವುದಿಲ್ಲ, ಏಕೆಂದರೆ ಭಗವಂತನಿಗೆ ಕಾಣುತ್ತದೆ. ಆಕಾಶವನ್ನು ಸೃಷ್ಟಿಸಿದ್ದಾನೆ, ಆಕಾಶವನ್ನು ನೋಡುತ್ತಾನೆ. ಗಾಳಿಯನ್ನು ಸೃಷ್ಟಿಸಿದ್ದಾನೆ, ಗಾಳಿಯನ್ನು ನೋಡುತ್ತಾನೆ. ಅಗ್ನಿಯನ್ನು ಸೃಷ್ಟಿಸಿದ್ದಾನೆ, ಅಗ್ನಿಯನ್ನು ನೋಡುತ್ತಾನೆ. ನೀರನ್ನು ಸೃಷ್ಟಿಸಿದ್ದಾನೆ, ನೀರನ್ನು ನೋಡುತ್ತಾನೆ. ಮಣ್ಣನ್ನು ಸೃಷ್ಟಿಸಿದ್ದಾನೆ, ಮಣ್ಣನ್ನು ನೋಡುತ್ತಿದ್ದಾನೆ. ಹೀಗೆ ಆಕಾಶ, ಗಾಳಿ, ಅಗ್ನಿ, ನೀರು ಮತ್ತು ಮಣ್ಣು ಎಲ್ಲವನ್ನೂ ನೋಡುತ್ತಿರುವುದರಿಂದ ಇದಕ್ಕೆ ಪ್ರಪಂಚ ಅಂದರೇನು? ಪ್ರಕಷ್ಟೇನ ವ್ಯಕ್ತವಾಗಿ ತೋರುವುದು ಪ್ರಪಂಚ ಎಂದು ಸಮಷ್ಟಿಯಾಗಿ ತಿಳಿಸಲಾಗಿದೆ. ಪಂಚಭೂತಗಳೇ ಪಂಚಭೂತಗಳಿಂದ ಪ್ರಪಂಚವಾಗಿರತಕ್ಕಂಥದ್ದು. ಇದು ಸತ್ಯವಾದದ್ದು. ಇಡೀ ಬ್ರಹ್ಮಾಂಡದಲ್ಲಿ ನಾವು ಎಲ್ಲೇ ನೋಡಿದರೂ ಸಹ ನಾವು ಕಾಣತಕ್ಕಂಥದ್ದು ಯಾವುದು? ಕೇವಲ ಮಣ್ಣು, ನೀರು, ಬೆಂಕಿಯಿಂದ ಆದ ಪದಾರ್ಥಗಳು. ನೀವು ಯಾವುದೇ ದೇಶಕ್ಕೆ, ಯಾವುದೇ ಲೋಕಕ್ಕೆ ಹೋದರೂ ಅಲ್ಲಿ ಕಾಣತಕ್ಕಂಥದ್ದು ಕೇವಲ ನಾವು ಮಣ್ಣು, ನೀರು, ಬೆಂಕಿಯನ್ನು ಮಾತ್ರ. ಈ ಮಣ್ಣಿಲ್ಲದೆ, ನೀರಿಲ್ಲದೆ, ಬೆಂಕಿ ಇಲ್ಲದೆ ಯಾವ ವ್ಯಕ್ತಿಯೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಏಕೆ? ಅವನು ನಿಲ್ಲಲು ಅಧಿಷ್ಠಾನವೇ ಇರುವುದಿಲ್ಲ. ತಾನು ನಿಲ್ಲಬೇಕು. ಈ ಪಂಚಭೂತಗಳ ಮೇಲೆ, ಮಣ್ಣಿನ ಮೇಲೆ, ಪೃಥ್ವಿಯ ಮೇಲೆ ನಿಲ್ಲಬೇಕು. ತಾನು ಕುರ್ಚಿಯಲ್ಲಿ ಕೂಡಬೇಕು. ಅದು ವೃಕ್ಷರೂಪವಾದ ಮಣ್ಣು. ತನ್ನ ಗಾದಿಯಲ್ಲಿ ಮಲಗಬೇಕು. ಅದು ವೃಕ್ಷ ರೂಪದಿಂದ ಬಂದಂಥ ಹತ್ತಿಯಿಂದ ಆದದ್ದು. ತಾನು ತಿನ್ನಬೇಕು ಹೊಟ್ಟೆಗೆ, ಅದು ಮಣ್ಣಿನಿಂದ ಬೆಳೆದ ಅಕ್ಕಿ ಕಾಳುಗಳು. ತಾನು ರುಚಿಯಾದ ಪದಾರ್ಥವನ್ನು ಮಾಡಬೇಕು, ಅದು ಮಣ್ಣಿನಿಂದ ಬೆಳೆದು ಅಗ್ನಿಯ ಸಂಪರ್ಕ ಹೊಂದಿ ನೀರಿನಿಂದ ಸಂಯೋಗದಿಂದ ಪಕ್ವವಾದದ್ದು ಆಹಾರ. ಆದ್ದರಿಂದ ಏನೇ ಪದಾರ್ಥ, ಯಾವ ಪದಾರ್ಥವನ್ನು ನೋಡಿದರೂ ಸಹ ಪ್ರತ್ಯಕ್ಷವಾಗಿ ಕಾಣುವುದು ಮಣ್ಣು, ನೀರು, ಬೆಂಕಿ ಮಾತ್ರ. ಆದ್ದರಿಂದ ಇದಕ್ಕೆ ಪಂಚಭೂತಗಳಲ್ಲಿ ಕಾಣುವ ಭೂತಗಳು 3, ಕಾಣದ ಭೂತಗಳು 2. ಅದೇ ಗಾಳಿ ಮತ್ತು ಆಕಾಶ. ನಾವು ಮಣ್ಣು, ನೀರು, ಬೆಂಕಿಯನ್ನು ಹೇಗೆ ಅತ್ಯಂತ ಸ್ಪಷ್ಟವಾಗಿ ಅನುಭವ ಸಿದ್ಧವಾಗಿ ಕಾಣುತ್ತೇವೆಯೋ, ಇದರ ಇರುವಿಕೆಗೆ ಸಹಾಯವಾದದ್ದು ಗಾಳಿ ಮತ್ತು ಆಕಾಶ. ಗಾಳಿ ಇಲ್ಲದಿದ್ದರೆ ಯಾವ ಮಣ್ಣು ಸಹ ಎಲ್ಲ ಬೆಟ್ಟ ರೂಪವಾಗಿರಬೇಕಾಗಿತ್ತು. ನೀರು ನಾವು ಕುಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಬೆಂಕಿ ಉರಿಯಲು ಸಾಧ್ಯವಾಗುತ್ತಿರಲಿಲ್ಲ. ಅಗ್ನಿಯಿಂದ ಬೆಂಕಿ ಉರಿಯಿತು, ಅಗ್ನಿಯಿಂದ ವಾಯುವಿಂದ ಅಗ್ನಿ ಉರಿಯಿತು, ವಾಯುವಿನಿಂದ ನೀರು ಕುಡಿಯುವಂತೆ ದ್ರವವಾಯಿತು, ವಾಯುವಿನಿಂದ ಮಣ್ಣಾಗಿ ಉಳಿಯಿತು. ಅದನ್ನು ನಾವು ಮಾರ್ಪಾಡು ಮಹಲ್ಲಾಗಿ, ರಹದಾರಿಯಾಗಿ ಮಾಡಿಕೊಂಡೆವು. ಆದ್ದರಿಂದ ವಾಯುವಿನ ಸ್ಪಷ್ಟವಾಗಿ ನಾವು ಅನುಮೇಯದಿಂದ ತಿಳಿಯಬೇಕು. ಇದು ಸ್ಪರ್ಶಕ್ಕೆ ಯೋಗ್ಯವಾದ ಗಾಳಿ. ಈ ಅಗ್ನಿಯಲ್ಲಿ ಇದ್ದು ಉರಿಸುತ್ತದೆ, ನೀರಿನಲ್ಲಿದ್ದು ದ್ರವಿಸುತ್ತದೆ, ಮಣ್ಣಿನಲ್ಲಿದ್ದು
ಮಣ್ಣು ಪುಡಿ ಪುಡಿಯಾಗಿ ನಮಗೆ ಕಾಣಿಸುತ್ತದೆ. ಹೀಗೆ ನಾವು ವಾಯುವನ್ನು ಸೇರಿಸಿಕೊಂಡ ಮೇಲೆ 5ನೆಯ ಭೂತ ಆಕಾಶ. ಮಣ್ಣನ್ನು ಇರಲು ಒಂದು ಅವಕಾಶ ಬೇಕು, ನೀರು ಹರಿಯಲು ಅವಕಾಶ ಬೇಕು, ಅಗ್ನಿ ಉರಿಯಲು ಅವಕಾಶ ಬೇಕು, ಗಾಳಿ ಬೀಸಲು ಅವಕಾಶ ಬೇಕು. ಎಲ್ಲದಕ್ಕೂ ಅವಕಾಶ ಕೊಟ್ಟಿದ್ದು ಆಕಾಶ. ಆದ್ದರಿಂದ ಅತಿ ಮಹತ್ತಾದ ಅವಕಾಶ ಇರತಕ್ಕಂಥದ್ದು ಆಕಾಶಕ್ಕೆ. ಅದು ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ ಅಂದರೆ ನಾವು ಹೇಳುವುದಕ್ಕೂ ಕೇಳುವುದಕ್ಕೂ ಕುಳಿತುಕೊಳ್ಳುವುದಕ್ಕೂ ಅವಕಾಶ ಕೊಟ್ಟಿದ್ದೇ ಅದಾಗಿರುವುದರಿಂದ ಎಲ್ಲವೂ ಆಕಾಶಮಯವೇ ಎಂದು ನಾವು ತಿಳಿಯಬೇಕು. ಅವಕಾಶಪ್ರದ, ಎಲ್ಲದಕ್ಕೂ ಅವಕಾಶಪ್ರದ ಆಕಾಶ. ಪದಾರ್ಥವನ್ನು ಆಯಾ ರೀತಿಯಲ್ಲೇ ಇಟ್ಟಿರುವುದು ವಾಯು. ಇದೆರಡು ಕಾಣಿಸುವುದಿಲ್ಲ. ನಮಗೆ ಪದಾರ್ಥ ರೂಪದಲ್ಲಿ ಕಾಣಿಸುತ್ತದೆ. ಪದಾರ್ಥದಲ್ಲಿ ಆಕಾಶದ ಸಂಯೋಗವಿರುತ್ತದೆ ಮತ್ತು ವಾಯುವಿನ ಸಂಪರ್ಕವಿರುತ್ತದೆ. ಆದ್ದರಿಂದ 3 ಕಾಣುವ ಪದಾರ್ಥ, 2 ಕಾಣದ ಪದಾರ್ಥ, ಒಟ್ಟು 5 ಪದಾರ್ಥಗಳು ಇಡೀ ಬ್ರಹ್ಮಾಂಡವೇ ಆಗಿದೆ. ಇದನ್ನು ಮಿಥ್ಯ, ಅಸತ್ಯ, ಸುಳ್ಳು ಎಂದು ಹೇಳಲು ಬರುವುದಿಲ್ಲ. ಇದು ಅತ್ಯಂತ ಪ್ರಾಮಾಣಿಕವಾಗಿದೆ. ಇದರ ಒಂದು ಅಂಶವಾದದ್ದು ನಾವಿರುವ ಈಗಿನ ಭೂಮಂಡಲ. ಇಂತಹ ಭೂಮಂಡಲಗಳು, ಅನಂತ ಭೂಮಂಡಲಗಳು, ಆಕಾಶಕಾಯಗಳು, ಭೂಚರ, ಖೇಚರ, ವಾಯುಚರವಾಗಿರತಕ್ಕಂಥದ್ದು ಇದೆ. ಇದೇ ಶರೀರವಾಗಿ ಉಳ್ಳತಕ್ಕಂಥದ್ದು ಅನಂತ ಜೀವರು. ನಮ್ಮ ಶರೀರವೇ ಈ ಪಂಚಭೂತಗಳಿಂದ ಆಗಿದೆ. ಪಂಚಭೂತೋ ಹಿ ಬಂಧಃ ಮುಕ್ತಿ ತದ್ವಿಮೋಚನಂ. ನಮ್ಮ ಶರೀರದ ಇಡೀ ಭಾಗವನ್ನು ನೀವೇ ಪರೀಕ್ಷಿಸಿಕೊಳ್ಳಿ. ಚರ್ಮ ಎಂಬುದೇ ಮಣ್ಣಿನ ಭಾಗ. ಚರ್ಮದಲ್ಲಿರತಕ್ಕಂಥ ರಂಧ್ರಗಳೇ ಆಕಾಶ ಭಾಗ. ಆಕಾಶ ಅಲ್ಲಿ ರಂಧ್ರ ರೂಪವಾಗಿ ಬೇರ್ಪಡಿಸಿದೆ. ಅಲ್ಲಿ ಬೆಳೆಯತಕ್ಕಂಥ ರೋಮಗಳು ಮತ್ತು ಮಣ್ಣಿನ ಭಾಗ. ಆ ಮಣ್ಣಿನ ಭಾಗದಲ್ಲಿ ಅಗ್ನಿಯ ಸಂಪರ್ಕವಿರುವುದರಿಂದ ಯಾವ ರೋಮವೂ ಅಗ್ನಿಯಲ್ಲಿ ನಿಲ್ಲುವುದಿಲ್ಲ. ಚರ್ಮ ಸುಟ್ಟಂತೆ ನೀವು ಕೂದಲನ್ನು ಸುಡುವುದಕ್ಕೆ ಸಾಧ್ಯವಿಲ್ಲ. ಕೂದಲು ತಮ್ಮ ರೂಪವನ್ನೇ ಕಳೆದುಕೊಂಡು ಬಿಡುತ್ತದೆ. ಒಳಗಿರುವ ರಕ್ತ, ಮೇಧಸ್ಸು, ಮಜ್ಜ, ಮದಿನ, ಮೂಳೆ ಇದೆಲ್ಲವೂ ಸಹ ನೀರಿನ ಭಾಗ, ಅಗ್ನಿಯ ಭಾಗ, ಮಣ್ಣಿನ ಭಾಗ. ಇದು ಒಳಗಡೆ ಇರದೆ ಗಾಳಿ ಪರಸ್ಪರ ಈ ರಕ್ತ ರೂಪವಾಗಿರತಕ್ಕಂಥ ನೀರಿನ ಇನ್ನೊಂದು ರೂಪವಾದ ರಕ್ತವನ್ನು ಪ್ರವಹಿಸಲು ಗಾಳಿ ಸಹಾಯಕವಾಗಿದೆ. ನಮ್ಮ ದೇಹವನ್ನು ಜಾಗೃತವಾಗಿಡಲು ಹೃದಯದಲ್ಲಿ ವ್ಯಾಪಾರವನ್ನು ಮಾಡುತ್ತಿರುವುದು ಗಾಳಿ. ಆ ಗಾಳಿಗೆ ಅಭಿಮಾನಿಗಳಾದ ಮುಖ್ಯ ಪ್ರಾಣ ವಾಯುದೇವರು, ಆಕಾಶಕ್ಕೆ ಅಭಿಮಾನಿಯಾದ ವಿಷ್ಣು ಪದವಾಗಿರತಕ್ಕಂಥ ಅನೇಕ ದೇವತೆಗಳು, ವಿಶೇಷಾಕಾರವಾಗಿ ವಿಘ್ನೇಶ್ವರನು. ಹೀಗೆ ನಾವು ಯಾವುದೇ ಪದಾರ್ಥವನ್ನು ಜ್ಞಾನ ಬೇಕೆಂದರೆ ಅಲ್ಲಿ ಜ್ಞಾನ ಬೇಕು. ಅದರಂತೆ ವಿಘ್ನೇಶ್ವರ ಅಂದರೆ ಜ್ಞಾನ ಪ್ರದಾತ. ಸಾಮಾನ್ಯ ಜ್ಞಾನ ಕೊಡತಕ್ಕಂಥವನು ಗಣಪತಿ, ವಿಘ್ನೇಶ್ವರ. ವಿಶೇಷವಾದ ಜ್ಞಾನವನ್ನು ಕೊಡತಕ್ಕಂಥದ್ದು ವಾಯುದೇವರು, ಅವರ ಅಂತಃಕರಣದ ಒಳಗಡೆ ಇರತಕ್ಕಂಥವರು. ಆದ್ದರಿಂದ ಅಪರೋಕ್ಷ ಜ್ಞಾನವನ್ನು ಕೊಡತಕ್ಕಂಥವರು ಮಹಾ ಪ್ರಬುದ್ಧರಾದ ಭಾರತೀಯಪತಿ ವಾಯುದೇವರು ಮತ್ತು ಇಂದ್ರ, ಚಂದ್ರ, ದೇವೇಂದ್ರ, ಅನಂತ ದೇವತೆಗಳು ನಮ್ಮ ಕಣ್ಣಿನಲ್ಲಿ, ಮೂಗಿನಲ್ಲಿ, ಕಿವಿಯಲ್ಲಿ, ಕೈ ಕಾಲುಗಳಲ್ಲಿ, ಪಾದದಲ್ಲಿ, ಹೊಟ್ಟೆಯಲ್ಲಿ
ಎಲ್ಲ ಕಡೆ ಇದ್ದು ಆ ದೇವತೆಗಳ ಅಭಿಮಾನ್ಯವಾದ ಜಲವಾಗಲಿ, ಮಣ್ಣಾಗಲಿ, ಅಗ್ನಿ ಆಗಲಿ ಇದರಿಂದ ಕೂಡಿ ನಮ್ಮ ಶರೀರ ಏರ್ಪಟ್ಟಿದೆ. ಆದ್ದರಿಂದ ಯಾವ ಜಾದಗಾರನಾದರೂ ತನ್ನ ಅಸ್ತಿತ್ವವನ್ನೇ ತಾನು ಮಿಥ್ಯ ಎಂದು ಹೇಳಲಾರ. ಏಕೆಂದರೆ ತನಗೆ ದುಃಖವಾಗುತ್ತಿದೆ, ಆದ್ದರಿಂದ ಹಣ ಸಂಪಾದನೆಗೆ ಬೀದಿಗೆ ಬಂದಿದ್ದಾನೆ. ದುಃಖ ಎಂಬುದು ಅವನ ವೈಯಕ್ತಿಕ. ಅವನೇ ಮಿಥ್ಯವಾದರೆ ದುಃಖ ಹೇಗೆ ಬರಬೇಕಾಗಿತ್ತು? ದುಃಖವು ಮಿಥ್ಯವಾಗಬೇಕಾಗಿತ್ತಲ್ಲ. ಎಲ್ಲರೂ ದುಃಖಿಗಳಾಗುತ್ತಾರೆ. ಹಸಿವೆಗಿದೆ, ನಿದ್ದೆಗಿದೆ. ಯಾರಿಗೆ ಬರುತ್ತದೆ ಈ ದುಃಖ? ಮನುಷ್ಯನಿಗೆ ಬರುತ್ತದೆ, ಜೀವರಿಗೆ ಬರುತ್ತದೆ. ಆದ್ದರಿಂದ ಅವರಿಗೆ ವ್ಯಾಪಾರವನ್ನು ಮಾಡುತ್ತಾರೆ. ಏನು ವ್ಯಾಪಾರ? ಹಸಿವೆ ತುಂಬಿಕೊಳ್ಳಲು ವ್ಯಾಪಾರ, ನಿದ್ರಿಸಲು ವ್ಯಾಪಾರ. ಹೊಟ್ಟೆ ತುಂಬಿಕೊಳ್ಳುವುದು ಮತ್ತು ನಿದ್ರಿಸುವ ವ್ಯಾಪಾರ ಪಶು ಪ್ರಾಣಿಗಳು ಮಾಡುತ್ತದೆ. ಈ ವ್ಯಾಪಾರಕ್ಕೆ ಬೇಕಾದ ಅಂಗಾಂಗಗಳು, ದೇಹದ ಅಂಗಗಳಿದೆ. ಅಂಗಗಳನ್ನು ಚಲಿಸಲು ಅವಕಾಶ ಬೇಕು. ಅಂಗಗಳನ್ನು ಒಳಗಿಂದ ಚಲಿಸಲು ವಾಯುವಿನ ಶಕ್ತಿ ಬೇಕು, ಅಗ್ನಿಯ ಶಕ್ತಿಯ ಬೇಕು. ಅಗ್ನಿ ಇಲ್ಲದಿದ್ದರೆ ಯಾವ ಪದಾರ್ಥವೂ ಜರುಗುವುದಿಲ್ಲ. ಆ ಜರುಗಿಸುವುದಕ್ಕೆ ಶಕ್ತಿಯನ್ನು ಇದ್ದಂಥ ವಾಯುವಿಗೆ ಪ್ರೇರಕ ಮಾಡಿದವನು ವಾಯುದೇವರು, ಅದೇ ಗಾಳಿ. ಹೀಗೆ ಪಂಚಭೂತಗಳು ನಮ್ಮ ಶರೀರದಲ್ಲೇ ಇದೆ. ಇದೇ ಪ್ರಪಂಚ ಎಂದು ಹೆಸರು. ಆದ್ದರಿಂದ ಪ್ರಪಂಚ ಸುಳ್ಳು ಅಂತ ಹೇಳ್ತಕ್ಕಂಥವರು ನಾನು ಎದುರುಗಿದ್ದು ನಾನು ಸುಳ್ಳು ಎಂದು ಹೇಳಿದಂತಾಗುತ್ತದೆ. ಅಂದರೆ ಎಲ್ಲ ಜನರು ಗೊಳ್ಳೆಂದು ನಕ್ಕು ಬಿಡುವಂತೆ ತಾನು ಎದುರು ನಿಂತಿದ್ದು ತನಗೇ ತಿಳಿದ ಮಹಾಮೂರ್ಖ, ಅಜ್ಞಾನಿ ಎಂದು ಎಲ್ಲರೂ ಗುರುತಿಸಿಬಿಡುತ್ತಾರೆ. ಅಜ್ಞಾನಿ ಹೆಚ್ಚು ಮಾಡಿದಷ್ಟು ಅವನ ಅಜ್ಞಾನ ಹೊರಗಡೆ ಬರುತ್ತಾ ಹೋಗುತ್ತದೆ. ಹಾಗೆ ಮಿಥ್ಯಾಜ್ಞಾನಿ ಅಥವಾ ಮಾಯಾವಾದಿಗಳು ತಮ್ಮ ಅಜ್ಞಾನವನ್ನು ಚೆಲ್ಲುತ್ತಾ ಹೋದಷ್ಟು ಅವರು ತಮ್ಮ ಇರುವಿಕೆಯ ಅಸ್ತಿತ್ವವನ್ನು ತಪ್ಪು ತಿಳಿದಿದ್ದಾರೆ ಎಂಬುದನ್ನು ಎಲ್ಲರಿಗೂ ತಿಳಿದು ಬಿಡುತ್ತದೆ. ಹೀಗೆ ವೇದಾಂತದಲ್ಲಿ ಯಾರು ಪ್ರಪಂಚ ಮಿಥ್ಯ ಎಂದು ಹೇಳುವರ ಸ್ಥಿತಿಗತಿಗಳಾಗುತ್ತದೆ. ಇದು ವಾಸ್ತವವಲ್ಲ ಎಂಬುದನ್ನು ತೋರಿಸಲು ಪುರಾಣದ ಆಧಾರವನ್ನು ತೋರಿಸಿದರು ತತ್ವಜ್ಯೋತದಲ್ಲಿ ಶ್ರೀಮದಾನಂದ ತೀರ್ಥರು. ಇದನ್ನು ಶ್ರೀ ಪುರಂದರದಾಸರು ಬರೆದರು ಎಂಬ ಶಬ್ದದಿಂದ ಈ ಶ್ರೇಷ್ಠ ಜ್ಞಾನಿಗಳು ಯಥಾರ್ಥವನ್ನು ಬಲ್ಲಿದವರು. 5 ಪಂಚಮಹಾಭೂತಗಳ ವಿಶೇಷವಾದ ವ್ಯಾಪಾರವನ್ನು ಚೆನ್ನಾಗಿ ತಿಳಿದವರು ವರದರು. ಯಾರಿಗೆ ತನ್ನ ಅಸ್ತಿತ್ವವನ್ನೇ ತಿಳಿಯದೆ ಹೋದರೆ ಅವರು ಹೇಗೆ ವರದರಾಗುತ್ತಾರೆ? ಆದ್ದರಿಂದ ಮೊಟ್ಟ ಮೊದಲಿಗೆ ನಿಮ್ಮನ್ನು ನೀವು ಅರಿತುಕೊಳ್ಳಿ. ಹೇಗೆ ಅರಿತುಕೊಳ್ಳಬೇಕು? ಮಿಥ್ಯ ಅಂದರೆ ನಾವು ಅರಿತುಕೊಂಡರೆ ಹೇಳುವುದು ಮಿಥ್ಯವಾಯಿತು, ಇರುವುದು ಸತ್ಯವಾಗಿದ್ದನ್ನು ಮಿಥ್ಯವಾಗಿ ತಿಳಿದಿಂದ ನಿಮ್ಮ ಅನಿಸಿಕೆ ಮಿಥ್ಯಾ ಜ್ಞಾನವಾಯಿತು. ಆದ್ದರಿಂದ ವರದರು ಶಬ್ದದಿಂದ ಎಲ್ಲ ಮಿಥ್ಯಾ ಜ್ಞಾನವನ್ನು ಹೊಡೆದೋಡಿಸುವ ತಂತ್ರವಾಗಿದೆ. ಇಂಥ ಶ್ರೇಷ್ಠ ಜ್ಞಾನವನ್ನು ಅರಿಗಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಇಂಥ ಶ್ರೇಷ್ಠ ಜ್ಞಾನ ಕೇವಲ ಮಾನುಷೋತ್ತಮರಿಗೆ ಮನುಷ್ಯ ಜನ್ಮದಲ್ಲಿದ್ದಾಗ ಯೋಗ್ಯ ಗುರುಗಳ ಸನ್ನಿಧಿಯಲ್ಲಿ ವ್ಯಾಸಂಗ ಮಾಡಿದಾಗ ಮಾತ್ರ ತಿಳಿಯುವುದು. ಆದ್ದರಿಂದ ಇಂತಹ ಮನುಷ್ಯ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳ ವಿಶೇಷ ಅನುಗ್ರಹ ರೂಪವನ್ನು ನಾವು ಚಿಂತಿಸಬೇಕು. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರಲ್ಲಿ ತತ್ವಾಭಿಮಾನಿಯಾಗಿ ನಿಂತು ದೇಹದ ಪ್ರತಿಯೊಂದು ಭಾಗದಲ್ಲಿ ಆಯಾ ಶಕ್ತಿಯನ್ನು ಪ್ರಚೋದಿಸಿ ಕಾರ್ಯವನ್ನು ಮಾಡಿಸಿ ಈ ಜ್ಞಾನವನ್ನು ನಮ್ಮೊಂದಿಗೆ ಮಾಡಿಸುತ್ತಿರುವ ನಿರ್ವಾಹಕವಾಗಿ ಅಂದರೆ ಮೋಕ್ಷ ಪರ್ಯಂತವಾಗಿ ಎಲ್ಲ ದೇವತೆಗಳು ಈ ಕೃತಿಯನ್ನು ಮಾಡಿಸುತ್ತಲೇ ಇರುತ್ತಾರೆ. ಇವರು ಪಂಚಭೂತಗಳೇ ಹೇಗೆ 2 ಭೂತಗಳು ಅವ್ಯಕ್ತವಾಗಿ ನಿಂತು ಕೆಲಸ ಮಾಡುತ್ತಿವೋ ಹಾಗೆಯೇ ತತ್ವಾಭಿಮಾನಿ ದೇವತೆಗಳು ಅವ್ಯಕ್ತರಾಗಿರುತ್ತಾರೆ. ಮುಖ್ಯ ಪ್ರಾಣ ಭಾರತೀಯಪತಿ ವಾಯುದೇವರಂತೂ ವಿಶಿಷ್ಟರಾದ ದೇವತೆಗಳು. ಅವರಂತೂ
ಪ್ರತ್ಯಕ್ಷ ಬ್ರಹ್ಮ ಅಂದರೆ ಗಾಳಿ ರೂಪದಲ್ಲಿ ನಮ್ಮ ಉಸಿರಾಟದಲ್ಲಿದ್ದರೂ ಸಹ ಇದು ಕೋಣಾಧಿಪತಿ ವಾಯುದೇವರು ಮುಖ್ಯ ಪ್ರಾಣ ಎಂಬತಕ್ಕಂಥವನು ಅವ್ಯಯ, ಅವನು ಕಾಣುವುದಿಲ್ಲ, ಅವ್ಯಕ್ತನಾಗಿಯೇ ಇರುತ್ತಾನೆ. ಅವನು ಶಕ್ತಿ ರೂಪದಲ್ಲಿ ಕಾಣಿಸುತ್ತಾನೆ. ನಮ್ಮಲ್ಲಿ ಜೀವವಿದೆ, ನಮ್ಮಲ್ಲಿ ಶಕ್ತಿವಿದೆ ಎಂಬುದು ನಮಗೆಲ್ಲರಿಗೂ ಅನುಭವ ಸಿದ್ಧವಾಗುತ್ತದೆ. ಈ ಅನುಭವವನ್ನು ತಂದುಕೊಟ್ಟಂಥವರು ಭಾರತೀಯ ಪತಿ ವಾಯುದೇವರು. ಇದು ವಿಷ್ಣುವಿನ ವಿಶೇಷ ಆಜ್ಞೆಯಿಂದ ವಿಶೇಷವಾದ ಸುಜ್ಞಾನವನ್ನು ಸಕಲರಿಗೂ ಹರಡುತ್ತಿದ್ದಾರೆ, ಬೋಧಿಸುತ್ತಿದ್ದಾರೆ. ವೇದೋಕ್ತವಾದ ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣದ ವಾಕ್ಯ ಪ್ರಮಾಣವನ್ನು ತೋರಿಸುತ್ತಿದ್ದಾರೆ. ಇಂತಹ ಶ್ರೇಷ್ಠ ಗುರುಗಳಾದ ವಾಯುದೇವರಿಗೆ ಮುಖ್ಯ ಗುರು, ಮೂಲ ಗುರು ಎಂದು ಆರಾಧಿಸಬೇಕು, ವಿಶೇಷವಾಗಿ ಪ್ರಾರ್ಥಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬದೇವ, ಬಿಂಬರೂಪ. ಅವನೇ ಇವರೆಲ್ಲರಲ್ಲೂ ನಿಂತು ಈ ಕೃತಿಯನ್ನು ಮಾಡಿಸುತ್ತಿದ್ದಾನೆ. ಭಗವಂತ ಕೇವಲ ಅವ್ಯಕ್ತ. ಅವನು ತನ್ನ ಇಷ್ಟದಂತೆ ವರದರಿಗೆ ಮಾತ್ರ ಕಾಣಿಸಿಕೊಳ್ಳುತ್ತಾನೆ. ತನ್ನ ಇಷ್ಟ ಇಲ್ಲದಂತೆ ಯಾವ ಜೀವರು ಅವನನ್ನು ಬಲವಂತವಾಗಿ ನೋಡಲು ಸಾಧ್ಯವಿಲ್ಲ, ತಿಳಿಯಲು ಸಾಧ್ಯವಿಲ್ಲ. ಭಗವಂತನು ತಿಳಿಯಲು ಬೇಕು ಗುರುಗಳ ಅನುಗ್ರಹ. ಗುರುಗಳು ಅವ್ಯಕ್ತರು. ಮುಖ್ಯ ಪ್ರಾಣ ಮುಖ್ಯವಾಗಿ ಕಾಣಿಸುವುದಿಲ್ಲ, ಶಕ್ತಿ ರೂಪವಾಗಿ ಜ್ಞಾನ ರೂಪವಾಗಿ ಇರುತ್ತಾನೆ. ಭಗವಂತನು ಸದಾ ವ್ಯಕ್ತನಾಗಿರುತ್ತಾನೆ. ಅವನು ಸ್ವತಂತ್ರವಾದ ವ್ಯಕ್ತಿ. ಅವನು ತಾನು ಕಾಣಬೇಕು ಎಂಬ ಅಪೇಕ್ಷೆ ಅವನಲ್ಲಿ ಉಂಟಾದರೆ ಮಾತ್ರ ಅವನು ತನ್ನನ್ನು ತಾನು ಕಾಣಿಸಿಕೊಳ್ಳುತ್ತಾನೆ ಎಂಬುದು ವೇದ, ಉಪನಿಷತ್, ಪುರಾಣ, ಇತಿಹಾಸಗಳು ತಿಳಿಸಿಕೊಡ್ತಾ ಇದೆ. ಆದರೆ ಅವನು ಇಲ್ಲದ ಜಾಗ ಯಾವುದೂ ಇಲ್ಲ ಎಂಬುದನ್ನು ಪುರಾಣ, ವೇದ, ಉಪನಿಷತ್ತು ಹೇಳಿಕೊಂಡಿರುವುದರಿಂದ ಭಗವಂತನು ಒಂದು ಸೂಜಿಯ ಕೊನೆಯಲ್ಲೂ ಇದ್ದಾನೆ, ಪರ್ವತದ ಮೇಲೂ ಇದ್ದಾನೆ, ಪ್ರತಿ ಹನಿ ಹನಿಯಲ್ಲೂ ಇದ್ದಾನೆ, ಪ್ರತಿ ಕಣಕಣದಲ್ಲೂ ಇದ್ದಾನೆ. ಅದರಂತೆ ನಮ್ಮಲ್ಲೂ ಇದ್ದಾನೆ. ಅವನೇ ಬಿಂಬರೂಪನಾಗಿದ್ದಾನೆ. ಆ ಬಿಂಬರೂಪನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಮಾಡುವುದು ಅಂದರೆ ಯಾವ ಪ್ರತ್ಯುಪಕಾರವೂ ಅವನಿಗೆ ಅಪೇಕ್ಷೆ ಇಲ್ಲ. ಅವನು ಪೂರ್ಣ ಕಾಮ. ಆದರೂ ನಮ್ಮ ಕರ್ತವ್ಯದಂತೆ ಅವನಿಗೆ ಮಾಡಬೇಕಾದರೆ ಉಪನಿಷತ್ತು ತಿಳಿಸಿರುತ್ತದೆ. ಭೂಯಿಷ್ಟಾಂತ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ ಮುಕ್ತಿಮಿದೇಮ. ಇದರರ್ಥ ಭಗವಂತ ನೀನು ಪೂರ್ಣನು, ನಾವು ಅಪೂರ್ಣರು, ಅಲ್ಪರು. ನಿಮಗೆ ನಾವು ನಮಸ್ಕರಿಸುತ್ತೇವೆ ಎಂಬುದೇ ಆಗಿದೆ. ಇದೇ ವಿಶೇಷವಾಗಿ ನಾವು ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.